ಓಂ ಶಾಂತಿ 9/8/2020 ಅವ್ಯಕ್ತ ಬಾಬ್ದಾದಾರವರ ಮುರಳಿಯಾಗಿದೆ. ರಿವೈಸ್ ಡೇಟ್ ಆಗಿದೆ 4/3/86. ಸರ್ವಶ್ರೇಷ್ಠ ರಚನಾ ಕಾ ಫೌಂಡೇಶನ್ ಸ್ನೇಹ. ಸರ್ವಶ್ರೇಷ್ಠ ರಚನೆಯ ಫೌಂಡೇಶನ್ನೇ ಆಗಿದೆ ಸ್ನೇಹ, ಅಥವಾ ತಳಪಾಯನೇ ಆಗಿದೆ ಸ್ನೇಹ. ಅಂತಂದರೆ ಯಾವುದು ಬಹಳ ಶ್ರೇಷ್ಠವಾದಂತಹ ರಚನೆಯನ್ನು ಮಾಡಬೇಕಾಗತ್ತೆ ಅಂತಂದರೆ ಅದಕ್ಕೆ ಬೇಕಾಗಿರುವಂಥದ್ದು ಸ್ನೇಹ. आज बाप दादा अपने श्रेष्ठ आत्माओं की रचना को देख हर्षित हो रहे हैं. ಈ ದಿನ ಬಾಬ್ದಾದ ಅವರು ತನ್ನ ಶ್ರೇಷ್ಠವಾದಂತಹ ಆತ್ಮಗಳ ರಚನೆಯನ್ನು ನೋಡಿ ಹರ್ಷಿತರಾಗ್ತಾ ಇದ್ದಾರೆ. यह श्रेष्ठ व नई रचना सारे विश्व में सर्वश्रेष्ठ है और अति प्रिय है. ಈ ಒಂದು ರಚನೆ ಅಥವಾ ಹೊಸ ರಚನೆ, ಶ್ರೇಷ್ಠವಾದಂತಹ ರಚನೆ ಏನಿದೆ, ಪೂರ್ಣ ವಿಶ್ವದಲ್ಲಿ ಇದು ಸರ್ವಶ್ರೇಷ್ಠವಾದದ್ದು ಮತ್ತು ಬಹಳ ಪ್ರಿಯವಾದದ್ದು. ಕಾರಣ ಪವಿತ್ರ ಆತ್ಮೋಂಕ ಕಿ ರಚನಾ ಹೇ. ಯಾಕೆ ಅಂತಂದರೆ ಇಲ್ಲಿ ಪವಿತ್ರ ಆತ್ಮಗಳ ರಚನೆ ಅನ್ನೋದು ಆಗ್ತಾ ಇದೆ. ಪವಿತ್ರ ಆತ್ಮಗಳ ರಚನೆ ಏನಾಗಿದೆ, ಇದು ಪೂರ್ಣ ವಿಶ್ವದಲ್ಲಿ ಬಹಳ ಶ್ರೇಷ್ಠ ಹಾಗೂ ಹೊಸ ರಚನೆ ಆಗಿದೆ. पवित्र आत्मा होने के कारण अभी बाप दादा को प्रिय हो और अपने राज्य में सर्व के प्रिय होंगे. ಈಗ ತಾವು ಪವಿತ್ರ ಆತ್ಮಗಳಾಗಿರುವ ಕಾರಣ ಬಾಬ್ದಾದ ಅವ್ರಿಗೆ ಬಹಳ ಪ್ರಿಯರಾಗಿದ್ದೀರಾ, ಮತ್ತು ಮುಂದೆ ತಮ್ಮ ರಾಜ್ಯದಲ್ಲಿ ತಾವು ಸರ್ವರ್ಗೂ ಪ್ರಿಯರಾಗ್ತೀರಾ. ದ್ವಾಪರ್ ಮೇ ಭಕ್ತೋಂ ಕೆ ಪ್ರಿಯ ದೇವಾತ್ಮಾಯೇ ಬನೆಂಗೆ. ದ್ವಾಪರ ಯುಗದಲ್ಲಿ ಭಕ್ತರಿಗೆ ಪ್ರಿಯರಾಗ್ತೀರಾ, ದೇವಾತ್ಮಗಳಾಗ್ತೀರಾ. ಈ ಸಮಯ ಹೋ ಪರಮಾತ್ಮ ಪ್ರಿಯ ಬ್ರಾಹ್ಮಣಾತ್ಮಯೇ. ಈ ಸಮಯದಲ್ಲಿ ತಾವು ಪರಮಾತ್ಮನಿಗೆ ಪ್ರಿಯರಾಗಿದ್ದೀರಾ, ಬ್ರಾಹ್ಮಣಾತ್ಮರಾಗಿದ್ದೀರಾ. और सत्युग त्रेता में होंगे राज्य अधिकारी परम श्रेष्ठ दैवी आत्माएं, और द्वापर से अब कलयुग तक बनते हो पूज्य आत्माएं. ಬಾಬ್ದಾದ ಅವ್ರು ಹೇಳ್ತಾರೆ, ಸತ್ಯುಗ ತ್ರೇತಾಯುಗದಲ್ಲಿ ತಾವು ರಾಜ್ಯಕ್ಕೆ ಅಧಿಕಾರಿಗಳಾಗ್ತೀರಾ, ಪರಮ ಶ್ರೇಷ್ಠವಾದಂತಹ ದೈವಿ ಆತ್ಮಗಳಾಗ್ತೀರಾ. ಹಾಗೂ ದ್ವಾಪರದಲ್ಲಿ ಇಂದ ಹಿಡಿದು ಕಲ್ಯುಗದವರೆಗೂ ಕೂಡ ತಾವು ಪೂಜ್ಯರಾಗ್ತೀರಾ. ಅಲ್ಲಿ ಅಧಿಕಾರಿ, ರಾಜ್ಯಕ್ಕೆ ಅಧಿಕಾರಿಗಳಾಗಿ ಪರಮಶ್ರೇಷ್ಠ ದೈವಿ ಆತ್ಮಗಳಾದರೆ, ಇಲ್ಲಾಗಿರ್ತೀವಿ ದ್ವಾಪರ ಕಲ್ಯುಗಗಳಲ್ಲಿ ಪೂಜ್ಯಾತ್ಮರಾಗ್ತೀವಿ. तीनों में से श्रेष्ठ हो इस समय परमात्म प्रिय ब्राह्मण सो फरिस्ता ಆತ್ಮಾಯೇ. ಬಾಬಾ ಅವ್ರು ಹೇಳ್ತಾರೆ, ಮೂರು, ಒಂದು ದೈವಿ ಆತ್ಮಗಳು, ಇನ್ನೊಂದು ಪೂಜ್ಯಾತ್ಮಗಳು, ಮತ್ತು ಈ ಸಮಯದಲ್ಲಿ ಪವಿತ್ರ ಆತ್ಮಗಳು. ಅದಕ್ಕೆ ಬಾಬಾ ಅವ್ರು ಹೇಳ್ತಾರೆ, ಈ ಮೂರರಲ್ಲಿ ಬಹಳ ಶ್ರೇಷ್ಠವಾದದ್ದಾಗಿದೆ ಈ ಸಮಯದ್ದು. ಯಾಕೆ ಅಂತಂದರೆ ಇಲ್ಲಿ ಪರಮಾತ್ಮನಿಗೆ ಪ್ರಿಯರು ಬ್ರಾಹ್ಮಣರಿಂದ ಫರಿಸ್ತೆಗಳು ಈ ಸಮಯದಲ್ಲಿ ಆಗ್ತೀರಾ. इस समय की श्रेष्ठता के आधार पर सारा कल्प श्रेष्ठ रहते हो. ಈ ಸಮಯದ ಶ್ರೇಷ್ಠತೆಯ ಆಧಾರದ ಮೇಲೆ ಪೂರ್ಣ ಕಲ್ಪದಲ್ಲಿ ತಾವು ಶ್ರೇಷ್ಠರಾಗ್ತೀರಾ. देख रहे हो कि इस लास्ट जन्म तक भी आप श्रेष्ठ आत्माओं का भक्त लोग कितना आह्वान कर रहे हैं. ಬಾಬ್ದಾದವ್ರು ಹೇಳ್ತಾರೆ, ತಾವು ಕೂಡ ನೋಡ್ತಾ ಇದ್ದೀರಲ್ಲ, ಈ ಒಂದು ಕೊನೆ ಜನ್ಮದಲ್ಲೂ ಕೂಡ ತಾವು ಶ್ರೇಷ್ಠ ಆತ್ಮರನ್ನ, ಭಕ್ತಾತ್ಮಗಳು ಎಷ್ಟು ನಿಮ್ಮನ್ನು ಕರೀತಾ ಇದ್ದಾರೆ, ಆಹ್ವಾನ ಮಾಡ್ತಾ ಇದ್ದಾರೆ. ಕಿತನಾ ಪ್ಯಾರ್ ಸೆ ಪುಕಾರ್ ರಹೆ ಹೇ. ಬಾಬಾ ಅವ್ರು ಹೇಳ್ತಾರೆ, ಎಷ್ಟು ಪ್ರೀತಿಯಿಂದ ನಿಮ್ಮನ್ನು ಕರೀತಾ ಇದ್ದಾರೆ. जड़ चित्र जानते भी आप श्रेष्ठ आत्माओं की भावनाओं से पूजा करते, भोग लगाते, आरती करते. ಬಾಬಾ ಅವ್ರು ಹೇಳ್ತಾರೆ, ಜಡಚಿತ್ರಗಳು ಅಂತ ಗೊತ್ತಿದ್ರೂ ಕೂಡ ತಾವು ಶ್ರೇಷ್ಠ ಆತ್ಮಗಳಿಗೆ ಎಷ್ಟು ಭಾವನಾಪೂರ್ವಕವಾಗಿ ಪೂಜೆಯನ್ನು ಮಾಡ್ತಾರೆ, ಪ್ರಸಾದವನ್ನು ಇಡ್ತಾರೆ, ಆರತಿಯನ್ನು ಬೆಳಗ್ತಾರೆ. आप डबल विदेशी समझते हो कि हमारे चित्रों की पूजा हो रही है. ಅದಕ್ಕೆ ಬಾಬಾ ಅವ್ರು ಕೇಳ್ತಾ ಇದ್ರೆ, ತಾವು ಡಬಲ್ ವಿದೇಶಿಯರು, ತಮ್ಮನ್ನು ತಾವು ತಿಳ್ಕೊಳ್ತೀರಾ, ತಮಗೆ ಡಬಲ್ ಪೂಜೆ ಅನ್ನೋದು ನಡೀತಾ ಇದೆ ತಮ್ಮ ಚಿತ್ರಗಳಿಗೆ ಅಂತ. भारत में बाप का कर्तव्य चला है, इसलिए बाप के साथ आप सबके चित्र भी भारत में ही है. ಭಾರತದಲ್ಲಿ ತಂದೆ ಬಂದು ತಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ತಾವು ಸಹಯೋಗವನ್ನು ತಂದೆಗೆ ಕೊಟ್ಟಿರುವ ಕಾರಣ ನಿಮ್ಮ ಚಿತ್ರಗಳಿಗೂ ಕೂಡ ಭಾರತದಲ್ಲಿ ಇದೆ, ನಿಮ್ಮ ಚಿತ್ರಗಳು ಭಾರತದಲ್ಲಿದೆ ಅಂತಂದರೆ ಅದಕ್ಕೂ ಕೂಡ ಮಹಿಮೆಯನ್ನು ಮಾಡ್ತಾರೆ. ಜ್ಯಾದಾ ಮಂದಿರ್ ಭಾರತ್ ಮೇ ಬನಾತೆ ಹೇ. ಹೆಚ್ಚು ಮಂದಿರಗಳನ್ನು ಭಾರತದಲ್ಲಿ ಮಾಡ್ತಾರೆ.
ये ನಶಾ ತೋ ಹೈ ನಾ ಕಿ ಹಮ್ ಹಿ ಪೂಜ್ಯಾತ್ಮಾಯೇ ಹೈ. ಬಾಬು ಅವ್ರು ಹೇಳ್ತಾರೆ, ಇದಂತೂ ನಿಮಗೆ ನಶೆ ಇದೆ ತಾನೇ, ನಾವೇ ಪೂಜ್ಯಾತ್ಮಗಳಾಗಿದ್ದೀವಿ ಅಂತ. ಸೇವಾ ಕೆ ಲಿಯೇ ಚಾರೋ ಓರ್ ವಿಶ್ವ ಮೇ ಬಿಖರ್ ಗಯೇ ಥೆ. ಸೇವೆಗಾಗಿ ನಾಲ್ಕಾರು ಕಡೆ ವಿಶ್ವದಲ್ಲಿ ಎಲ್ಲರೂ ಕೂಡ ಬೇರೆ ಕಡೆ ಎಲ್ಲನೂ ಕೂಡ ಹರಡ್ಕೊಂಡಿದ್ದೀರಾ. ಕೋಯಿ ಅಮೇರಿಕಾ ತೋ ಕೋಯಿ ಆಫ್ರಿಕಾ ಪਹੁಂಚ್ ಗಯೇ. ಕೆಲವರು ಅಮೇರಿಕಾದಲ್ಲಿ ಹೋಗಿ ತಲುಪಿದ್ರೆ ಇನ್ನು ಕೆಲವರು ಆಫ್ರಿಕಾದಲ್ಲಿ ಹೋಗಿ ತಲುಪಿದ್ದೀರಾ. ಲೇಕಿನ್ ಕಿಸ್ಲಿಯೇ ಗಯೇ ಹೋ. ಆದರೆ ತಾವು ಆ ವಿದೇಶಕ್ಕೆ ಏನಕ್ಕಾಗಿ ಹೋಗಿದ್ದೀರಾ? ಈ ಸಮಯ ಸೇವಾಕ್ಕೆ ಸಂಸ್ಕಾರ ಸ್ನೇಹಕ್ಕೆ ಸಂಸ್ಕಾರ ಹೈ. ಬಾಬು ಅವ್ರು ಹೇಳ್ತಾರೆ, ಈ ಸಮಯದಲ್ಲಿ ಸೇವೆಯ ಸಂಸ್ಕಾರ ಇದೆ, ಸ್ನೇಹದ ಸಂಸ್ಕಾರ ಇದೆ. ಸೇವಾ ಕಿ ವಿಶೇಷತಾ ಹೈ ಹಿ ಸ್ನೇಹ. ಸೇವೆಯ ವಿಶೇಷತೆನೇ ಆಗಿದೆ ಸ್ನೇಹ. जब तक ज्ञान के साथ रूहानी स्नेह की अनुभूति नहीं होती तो ज्ञान कोई नहीं सुनेगा. ಬಾಬು ಅವ್ರು ಹೇಳ್ತಾರೆ, ಎಲ್ಲಿಯವರೆಗೆ ಜ್ಞಾನದ ಜೊತೆಗೆ ಆತ್ಮಿಕವಾದಂತಹ ಸ್ನೇಹದ ಅನುಭೂತಿ ಆಗೋದಿಲ್ಲ ಅಂತಂದರೆ ಯಾರು ಕೂಡ ಜ್ಞಾನವನ್ನೇ ಕೇಳೋದೇ ಇಲ್ಲ. ಆಪ್ ಸಬ್ ಡಬಲ್ ವಿದೇಶಿ ಬಾಪ್ಗೆ ಬನೆ ತೋ ಆಪ್ ಸಬ್ ಕಾ ಫೌಂಡೇಶನ್ ಕ್ಯಾ ರಹಾ. ತಾವೆಲ್ಲರೂ ಕೂಡ ಡಬಲ್ ವಿದೇಶಿಯರು ತಂದೆಯ ಮಕ್ಕಳಾಗಿದ್ದೀರಾ ಅಂತಂದರೆ ತಮ್ಮೆಲ್ಲರ ತಳಪಾಯ ಯಾವುದಾಗಿದೆ? ಬಾಪ್ ಕಾ ಸ್ನೇಹ, ಪರಿವಾರ ಕಾ ಸ್ನೇಹ, ದಿಲ್ ಕಾ ಸ್ನೇಹ, ನಿಸ್ವಾರ್ಥ ಸ್ನೇಹ. ತಂದೆಯ ಸ್ನೇಹ, ಪರಿವಾರದ ಸ್ನೇಹ, ಹೃದಯದ ಸ್ನೇಹ ಹಾಗೂ ನಿಸ್ವಾರ್ಥವಾದಂತಹ ಸ್ನೇಹ. ಇಸ್ನೇ ಶ್ರೇಷ್ಠ ಆತ್ಮ ಬನಾಯಿ. ಇದೆಲ್ಲದರಿಂದ ನಾವು ಶ್ರೇಷ್ಠ ಆತ್ಮಗಳನ್ನಾಗಿ ಬಾಬು ಅವರು ಮಾಡಿರೋದು. ಒಂದು ಬಾಪ್ ತಂದೆಯ ಸ್ನೇಹ, ಇನ್ನೊಂದು ಪರಿವಾರದ ಪ್ರೀತಿ, ಇನ್ನೊಂದು ಹೃದಯದ ಸ್ನೇಹ, ನಿಸ್ವಾರ್ಥವಾದಂತಹ ಸ್ನೇಹ ಏನು ಮಾಡಿಬಿಡ್ತು, ನಮ್ಮನ್ನು ಶ್ರೇಷ್ಠ ಆತ್ಮಗಳನ್ನಾಗಿ ಮಾಡಿಬಿಡ್ತು. ತೋ ಸೇವಾ ಕಾ ಪೆಹ್ಲಾ ಸಫಲತಾ ಕಾ ಸ್ವರೂಪ್ ಹುವಾ ಸ್ನೇಹ. ಅಂದರೆ ಸೇವೆಯಲ್ಲಿ ಮೊಟ್ಟ ಮೊದಲು ಸಫಲತೆಯನ್ನು ಪಡಿಬೇಕು ಅಂತಂದ್ರೆ ಅದಕ್ಕೆ ಕಾರಣನೇ ಸ್ನೇಹ ಆಯಿತು. जब स्नेह में बाप के बन जाते हो तो फिर कोई भी ज्ञान की पॉइंट्स सहज स्पष्ट होती जाती है. ಯಾವಾಗ ತಾವು ತಂದೆಯ ಜೊತೆಗೆ ತಂದೆಯ ಸ್ನೇಹದಲ್ಲಿ ಬಂದ್ಬಿಡ್ತೀರಾ ಅಂತಂದರೆ ಅದಾದ ನಂತರ ಯಾವುದೇ ಒಂದು ಜ್ಞಾನದ ಬಿಂದುಗಳೇನಿದೆ ಇದು ಸಹಜವಾಗಿ ನಿಮಗೆ ಸ್ಪಷ್ಟ ಆಗ್ತಾ ಹೋಗುತ್ತೆ. ಒಂದು ಸತಿ ತಂದೆಯ ಸ್ನೇಹದಲ್ಲಿ ಬಂದ್ರಿ ಅಂತಂದರೆ ಬಾಬು ಅವ್ರು ಏನು ಯಾವುದಾದ್ರೂ ತಿಳುವಳಿಕೆಯ ಮಾತುಗಳನ್ನು ಹೇಳ್ತಾರೆ ಅಂತಂದರೆ ಅದು ನಮಗೆ ಸ್ಪಷ್ಟವಾಗಿ ಅರ್ಥ ಹೋಗುತ್ತೆ. जो स्नेह में नहीं आता वह सिर्फ ज्ञान को धारण कर आगे बढ़ने में समय भी लेते. ಈಗ ತಿಳ್ಕೊಳ್ಳಿ, ತಂದೆಯ ಸ್ನೇಹದ ಅನುಭವನೇ ಮಾಡ್ತಾ ಇಲ್ಲ ಅಂತಂದರೆ ಜ್ಞಾನದ ಧಾರಣೆನೂ ಕೂಡ ಮಾಡೋದ್ರಲ್ಲಿ ಸ್ವಲ್ಪ ಸಮಯ ಹಿಡಿಸುತ್ತೆ. ಅದಾದ ನಂತರ ಅದರಲ್ಲಿ ಜ್ಞಾನದಲ್ಲಿ ಮುಂದುವರಿಯೋಕ್ಕೂ ಕೂಡ ಸಮಯ ಹಿಡಿಸುತ್ತೆ. ಮೆಹನತ್ भी लेता क्योंकि उनकी वृत्ति क्यों क्या ऐसा कैसा इसमें ज़्यादा चली जाती है. ಅವ್ರಿಗೆ ಬಹಳ ಕಷ್ಟನೂ ಕೂಡ ಅನಿಸುತ್ತೆ. ಯಾಕೆ ಅಂತಂದರೆ ಅವರ ಭಾವನೆಗಳಲ್ಲಿ ಇದ್ಯಾಕೆ ಅದ್ಯಾಕೆ ಇದ್ಯಾಕೆ ಹಾಗೆ ಇದ್ಯಾಕೆ ಹಿಂಗೆ ಇದರಲ್ಲಿ ಯಾಕೆ ಜಾಸ್ತಿ ಇದರಲ್ಲೇ ಹೊಟ್ಟೋಗುತ್ತೆ ಬುದ್ಧಿ. और स्नेह में जब लवलीन हो जाते तो स्नेह के कारण बाप का हर बोल स्नेही लगता. ಯಾವಾಗ ಸ್ನೇಹದಲ್ಲಿ ಬಂದ್ಬಿಡ್ತೀರಾ, ಸ್ನೇಹದಲ್ಲಿ ಮುಳುಗೋಗ್ಬಿಡ್ತೀರಾ, ಆಗ ಸ್ನೇಹದ ಕಾರಣ ಪ್ರತಿಯೊಂದು ಮಾತು ಬಾಬು ಅವ್ರು ಏನು ಹೇಳ್ತಾರಲ್ವ ಅದೆಲ್ಲನೂ ಕೂಡ ಬಹಳ ಪ್ರೀತಿ ಅನುಭವ ಅನ್ನೋದು ಆಗತ್ತೆ. ಕ್ವೆಶ್ಚನ್ ಸಮಾಪ್ತ ಹೋ ಜಾತೆ ಹೈ. ಪ್ರಶ್ನೆಗಳು ಸಮಾಪ್ತಿ ಆಗೋಗ್ಬಿಡುತ್ತೆ. ಬಾಪ್ ಕಾ ಸ್ನೇಹ ಆಕರ್ಷಿತ್ करने के कारण क्वेश्चन करेंगे तो भी समझने के रूप में करेंगे. ಬಾಬು ಅವ್ರು ಹೇಳ್ತಾರೆ, ಒಂದು ವೇಳೆ ತಂದೆಯ ಸ್ನೇಹದ ಕಡೆಗೆ ತಾವೇನಾದರೂ ಆಕರ್ಷಿತರಾದ್ರಿ ಅಂತಂದರೆ ಅದಾದ ನಂತರ ತಾವೇನಾದರೂ ಪ್ರಶ್ನೆಯನ್ನು ಕೇಳಿದ್ರೂ ಕೂಡ ತಾವು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಕೇಳ್ತೀರಾ. ಅನುಭವಿ ಹೋನ, ಇದರಲ್ಲಿ ತಾವು ಅನುಭವಿಗಳು ತಾನೆ. जो प्यार में खो जाते हैं तो जिससे प्यार है उनको वह जो बोलेगा उनको वह प्यार ही दिखाई देगा. ಯಾವಾಗ ಪ್ರೀತಿಯಲ್ಲಿ ಮುಳುಗೋಗ್ಬಿಡ್ತಾರೆ ಆಗ ಯಾರ ಮೇಲೆ ಪ್ರೀತಿ ಇರುತ್ತಲ್ವಾ ಅವ್ರು ಏನು ಹೇಳಿದ್ರು ಕೂಡ ಅದು ಬಹಳ ಪ್ರಿಯವಾಗಿ ಅನಿಸುತ್ತೆ ನಿಮಗೆ. ತೋ ಸೇವಾ ಕಾ ಮೂಲ ಆಧಾರ ಹೇ ಸ್ನೇಹ. ಅಂದರೆ ಸೇವೆಯ ಮುಖ್ಯವಾದಂಥ ಆಧಾರನೇ ಸ್ನೇಹ. ಬಾಬಿ ಸದೈವ್ ಬಚ್ಚೋಂಕೋ ಸ್ನೇಹ ಸೇ ಯಾದ್ ಕರ್ತೆ ಹೈ. ತಂದೆನೂ ಕೂಡ ಮಕ್ಕಳನ್ನು ಬಹಳ ಪ್ರೀತಿಯಿಂದ ಸ್ನೇಹದಿಂದ ನೆನಪು ಮಾಡ್ತಾರೆ. ಸ್ನೇಹ ಸೇ ಬುಲಾತೆ ಹೈ, ಸ್ನೇಹ ಸೇ ಹಿ ಸರ್ವಾತ್ಮೋ ಸೇ ಪಾರ್ ಕರಾತೆ ಹೈ. ಬಾಬು ಅವ್ರು ಹೇಳ್ತಾರೆ, ಸ್ನೇಹದಿಂದ ಕರೀತಾರೆ, ಸ್ನೇಹದಿಂದನೇ ಸರ್ವ ಸಮಸ್ಯೆಗಳಿಂದನೂ ಕೂಡ ನಮ್ಮನ್ನು ಪಾರ್ ಮಾಡಿಬಿಡ್ತಾರೆ. तो ईश्वरीय जन्म का ब्राह्मण जन्म का ಫೌಂಡೇಶನ್ है ही ಸ್ನೇಹ. ಅದಕ್ಕಾಗಿ ಈಶ್ವರೀಯ ಜನ್ಮ ಬ್ರಾಹ್ಮಣ ಜನ್ಮದ ತಳಪಾಯನೇ ಆಗಿದೆ ಸ್ನೇಹ.
स्नेह के फाउंडेशन वाले को कभी भी कोई ಮುಷ್ಕಿಲ್ ಬಾತ್ नहीं लगेगी. ಯಾರಿಗೆ ಸ್ನೇಹದ ತಳಪಾಯ ಇರುತ್ತಲ್ಲ ಅವ್ರಿಗೆ ಯಾವುದೇ ಮಾತು ಕಷ್ಟ ಅಂತಾನೆ ಅನ್ಸೋದಿಲ್ಲ. ಸ್ನೇಹಕ್ಕೆ ಕಾರಣ ಉಮಂಗ್ ಉತ್ಸಾಹ रहेगा. ಸ್ನೇಹದ ಕಾರಣ ಒಲವು ಉತ್ಸಾಹ ಅನ್ನೋದು ಇರುತ್ತೆ. ಜೋ ಬಿ ಶ್ರೀಮದ್ ಬಾಪ್ ಕಿ ಹೇ ಹಮೇ ಕರ್ನಾ ಹಿ ಹೇ. ಯಾವುದು ಬಾಬೋರು ಶ್ರೇಷ್ಠವಾದಂತಹ ಶ್ರೀಮತವನ್ನು ಕೊಡ್ತಾ ಇದ್ದಾರೆ ಅದನ್ನಂತೂ ನಾವು ಮಾಡಲೇಬೇಕು. ದೇಖೆಂಗೆ ಕರೆಂಗೆ ಯ ಸ್ನೇಹಿಕೆ ಲಕ್ಷಣ ನಹಿ. ನೋಡೋಣ ಮಾಡೋಣ ಇದು ಸ್ನೇಹದ ಲಕ್ಷಣ ಅಲ್ಲ. ಬಾಪ್ ನೆ ಮೇರೆ ಪ್ರತಿ ಕಹಾ ಹೇ ಔರ್ ಮುಜೆ ಕರ್ನಾ ಹಿ ಹೇ. ಬಾಬೋರು ನನಗೋಸ್ಕರ ಹೇಳಿದ್ದಾರೆ ಅಂತಂದರೆ ನಾನು ಅದನ್ನು ಮಾಡಲೇಬೇಕು. ಯಹ ಹೇ ಸ್ನೇಹಿ ಆಶಿಕ್ ಆತ್ಮಾओं की ಸ್ಥಿತಿ. ಇದಾಗಿದೆ ಸ್ನೇಹಿ ಪ್ರಿಯತಮೆಯರ ಆತ್ಮಗಳ ಸ್ಥಿತಿ. ಸ್ನೇಹಿ ಹಲ್ಚಲ್ ವಾಲೆ ನಹಿ ಹೋಂಗೆ. ಸ್ನೇಹಿಗಳು ಎಂದಿಗೂ ಕೂಡ ಏರ್ಪೇರಿನ ಸ್ಥಿತಿಯಲ್ಲಿ ಬರೋದಿಲ್ಲ. ಸದಾ ಬಾಪ್ ಔರ್ ಮೇ ತೀಸರಾ ನಾ ಕೋಯಿ. ಸದಾ ಕಾಲ ತಂದೆ ಹಾಗೂ ನಾನು ಮೂರನೇವರು ಯಾರೂ ಇಲ್ಲ. ಜೈಸೆ ಬಾಪ್ ಬಡೇ ತೇ ಬಡಾ ಹೇ. ಹೇಗೆ ತಂದೆಯವರು ದೊಡ್ಡವರಲ್ಲಿ ದೊಡ್ಡವರಾಗಿದ್ದಾರೆ, ಹಿರಿಯರಲ್ಲಿ ಹಿರಿಯರು. ಸ್ನೇಹಿ ಆತ್ಮಾಯೇ ಬಿ ಸದಾ ಬಡಿ ದಿಲ್ ವಾಲಿ ಹೋತಿ ಹೇ. ಅದೇ ಥರ ಸ್ನೇಹದಿಂದ ತುಂಬಿರುವಂಥ ಆತ್ಮಗಳಿಗೆ ಹೃದಯ ವಿಶಾಲವಾಗಿರುತ್ತೆ. ಚೋಟಿ ದಿಲ್ ವಾಲೆ ತೋಡಿ ತೋಡಿ ಬಾತ್ ಮೇ ಮೂಂಜೆಂಗೆ. ಸಣ್ಣ ಹೃದಯದವರು ಚಿಕ್ಕ ಚಿಕ್ಕ ಮಾತಿನಲ್ಲೂ ಕೂಡ ಗೊಂದಲದಲ್ಲಿ ಬರ್ತಾರೆ. ಚೋಟಿ ಬಾತ್ ಬಿ ಬಡಿ ಹೋ ಜಾಯೇಗಿ. ಅವ್ರಿಗೆ ಚಿಕ್ಕದಾದಂತಹ ಮಾತು ಬಂದರೂ ಕೂಡ ದೊಡ್ಡದಾಗಿ ಕಾಣಿಸುತ್ತೆ. ಬಡಿ ದಿಲ್ ವಾಲೋಂ ಕೆ ಲಿಯೇ ಬಡಿ ಬಾತ್ ಚೋಟಿ ಹೋ ಜಾಯೇಗಿ. ಯಾರಿಗೆ ವಿಶಾಲ ಹೃದಯ ಇರುತ್ತಲ್ವ ಅವ್ರಿಗೆ ದೊಡ್ಡ ಮಾತು ಕೂಡ ಸಣ್ಣದಾಗಿ ಕಾಣಿಸುತ್ತೆ. ಡಬಲ್ ವಿದೇಶಿ ಸಬ್ ಬಡಿ ದಿಲ್ ವಾಲೆ ಹೋನಾ. ಡಬಲ್ ವಿದೇಶಿಯರು ಸದಾ ತಾವೆಲ್ಲರೂ ಕೂಡ ವಿಶಾಲ ಹೃದಯಗಳಲ್ವಾ. ಬಾಪ್ ದಾದಾ ಸಬಿ ಡಬಲ್ ವಿದೇಶಿ ಬಚ್ಚೋಂ ಕೋ ದೇಖ್ ಖುಷ್ ಹೋತೆ ಹೇ. ಬಾಪ್ ದಾದವರು ಸರ್ವ ಡಬಲ್ ವಿದೇಶಿ ಮಕ್ಕಳನ್ನು ನೋಡಿ ಖುಷಿ ಆಗ್ತಾರೆ. ಕಿತನಾ ದೂರ್ ದೂರ್ ಸೆ ಪರ್ವಾನೆ ಕ್ಷಮಾ ಕೆ ಊಪರ್ ಫಿದಾ ಹೋನೆ ಪಹುಂಚ್ ಜಾತೆ ಹೇ. ನೋಡಿ ಎಷ್ಟೆಷ್ಟು ದೂರದಿಂದ ಪತಂಗಗಳು ಕ್ಷಮೆಯನ್ನು ನೋಡಿಬಿಟ್ಟು ಅವ್ರ ಹತ್ರ ಬಂದು ಬಲಿಹಾರಿಯಾಗಿ ಹೋಗ್ಬಿಡ್ತಾರೆ. ಪಕ್ಕೆ ಪರ್ವಾನೆ ಹೇ. ಬಾಬೋರ್ ಹೇಳ್ತಾರೆ ಪರಿಪಕ್ವವಾದಂತಹ ಪತಂಗಗಳು ಬಲಿಹಾರಿ ಆಗುವಂಥವ್ರು. ಆಜ್ ಅಮೇರಿಕಾ ವಾಲೋಂ ಕಾ ಟರ್ನ್ ಹೇ. ಇವತ್ತು ಅಮೇರಿಕಾದವರ ಸರದಿ. ಅಮೇರಿಕಾ ವಾಲೋಂ ಕೋ ಬಾಪ್ ಕೇತೆ ಹೇ ಆ ಮೇರೆ. ಅಮೇರಿಕಾ ವಾಲೆ ಬಿ ಕೇತೆ ಹೇ ಆ ಮೇರೆ. ಬಾಬೋರು ಅಮೇರಿಕಾದವರನ್ನು ನೋಡಿಬಿಟ್ಟು ಬನ್ನಿ ನನ್ನವರೇ ಅಂತ ಕೇಳಿದ್ರೆ ಅಮೇರಿಕಾದವರು ಕೂಡ ಹೇಳ್ತಾರೆ ಓ ನನ್ನವರೇ ಅಂತ. ಯ ವಿಶೇಷತಾ ಹೇನಾ. ಈ ಒಂದು ವಿಶೇಷತೆ ಇದೆ ತಾನೆ. वृक्ष के चित्र में आदि से विशेष शक्ति के रूप में अमेरिका दिखाया हुआ है. ವೃಕ್ಷದ ಚಿತ್ರದಲ್ಲಿ ಆದಿಯಲ್ಲಿ ವಿಶೇಷವಾಗಿ ಶಕ್ತಿಯ ರೂಪವನ್ನು ಅಮೇರಿಕಾವನ್ನು ಶಕ್ತಿಯ ರೂಪದಲ್ಲಿ ತೋರಿಸಿದ್ದಾರೆ. जब से स्थापना हुई है तो अमेरिका को बाप ने याद किया है. ಯಾವಾಗ ಸ್ಥಾಪನೆ ಶುರುವಾಯಿತೋ ಆವಾಗಿನಿಂದ ಅಮೇರಿಕಾದವರನ್ನು ಬಾಬು ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ವಿಶೇಷ ಪಾರ್ಟ್ ಹೆನ. ಯಾಕೆಂದರೆ ಅವ್ರದ್ದು ವಿಶೇಷವಾದಂಥ ಪಾತ್ರ ಇದೆ ತಾನೆ. ಜೈಸೆ ಏಕ್ ವಿನಾಶ್ ಕಿ ಶಕ್ತಿ ಶ್ರೇಷ್ಠ ಹೇ ದೂಸರಿ ಕ್ಯಾ ವಿಶೇಷತಾ ಹೇ. ಒಂದಾಗಿದೆ ವಿನಾಶದ ಶಕ್ತಿ ಶ್ರೇಷ್ಠವಾದದ್ದು, ಮತ್ತಿನ್ಯಾವುದಿದೆ ಇನ್ನೊಂದು ಎರಡನೇ ವಿಶೇಷತೆ ಯಾವುದು. ವಿಶೇಷತಾಯೇ ತೋ ಸ್ಥಾನ್ ಕಿ ಹೈ ಹಿ. ವಿಶೇಷತೆ ಅಂತೂ ಸ್ಥಾನದಂತೂ ಇದೆ. ಲೇಕಿನ್ ಅಮೇರಿಕಾ ಕಿ ವಿಶೇಷತಾ ಯ भी है. एक तरफ विनाश की तैयारियां भी ज़्यादा है, दूसरी तरफ फिर विनाश को समाप्त करने की UN भी वहाँ है. ಬಾಬು ಅವ್ರು ಹೇಳ್ತಾ ಇದ್ದಾರೆ ಒಂದು ಕಡೆ ಅಮೇರಿಕಾದವರು ವಿಶೇಷವಾಗಿ ವಿನಾಶಕ್ಕಾಗಿ ತಯಾರಿಯನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಮತ್ತೊಂದು ಕಡೆ ವಿನಾಶವನ್ನು ಸಮಾಪ್ತಿ ಮಾಡುವಂತಹ UN ಕೂಡ ಅಲ್ಲೇ ಇದೆ. एक तरफ विनाश की शक्ति, दूसरे तरफ है सभी को मिलाने की शक्ति. ಒಂದು ಕಡೆ ವಿನಾಶ ಮಾಡುವಂಥ ಶಕ್ತಿ ಇದೆ, ಇನ್ನೊಂದು ಕಡೆ ಎಲ್ಲರನ್ನು ಒಟ್ಟುಗೂಡಿಸುವಂತಹ ಶಕ್ತಿ ಇದೆ. तो डबल शक्ति हो गई ना, ಅಂದರೆ ಡಬಲ್ ಶಕ್ತಿ ಆಯಿತು ತಾನೆ. वहाँ सभी को मिलाने के लिए प्रयत्न करते हैं. ಅಲ್ಲಂತೂ ಎಲ್ಲರನ್ನು ಒಟ್ಟುಗೂಡಿಸ್ಲಿಕ್ಕಾಗಿ ಪ್ರಯತ್ನವನ್ನು ಮಾಡ್ತಾರೆ. तो वहाँ से ही फिर यह रूहानी मिलन का भी आवाज़ बुलंद होगा. ಅಂತಂದರೆ ಅಲ್ಲಿಂದನೇ ಈ ಒಂದು ಆತ್ಮಗಳ ಮಿಲನವನ್ನು ಮಾಡುವಂತಹ ಒಂದು ಕೂಗು ಡಂಗೂರ ಏನಿದೆ ಅದು ಕೂಡ ಅಲ್ಲಿಂದನೇ ಶುರುವಾಗುತ್ತೆ. वह लोग तो अपनी रीति से सभी को मिलाकर शांति का प्रयत्न करते हैं. ಅವರಂತೂ ಅವರ ರೀತಿಯಲ್ಲೇನೆ ಎಲ್ಲರನ್ನೂ ಸೇರಿಸಿ ಶಾಂತಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ.
लेकिन यथार्थ रीति से मिलाना तो आप लोगों का ही ಕರ್ತವ್ಯ है. ಆದರೆ ಸರಿಯಾದಂತಹ ರೀತಿಯಲ್ಲಿ ಎಲ್ಲರನ್ನ ಮಿಲನ ಮಾಡುವಂತ ಕೆಲಸ ಅಂತೂ ತಮ್ಮದೇ ಆಗಿದೆ. वह मिलाने की कोशिश करते भी है लेकिन कर नहीं पाते. ಅವರು ಎಲ್ಲರನ್ನು ಒಟ್ಟುಗೂಡಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ, ಆದರೆ ಅದು ಆಗೋದಿಲ್ಲ. वास्तव में सभी धर्म की आत्माओं को एक परिवार में लाना यह है आप ब्राह्मणों का ವಾಸ್ತವಿಕ ಕಾರ್ಯ. ಬಾಬ್ದಾದ್ ಅವ್ರು ಹೇಳ್ತಾರೆ, ವಾಸ್ತವಿಕವಾಗಿ ನೋಡಿದ್ರೆ ಎಲ್ಲಾ ಧರ್ಮದ ಆತ್ಮರನ್ನ ಒಂದೇ ಪರಿವಾರದಲ್ಲಿ ತಗೊಂಬರುವಂತಹ ಕೆಲಸ ಏನಿದೆ ಅದು ತಾವು ಬ್ರಾಹ್ಮಣರ ವಾಸ್ತವಿಕವಾದಂತಹ ಕೆಲಸ. ಯ ವಿಶೇಷ ಕರ್ನಾ ಹೈ, ಈ ಒಂದು ಕೆಲಸವನ್ನ ವಿಶೇಷವಾಗಿ ತಾವು ಮಾಡಬೇಕು. जैसे विनाश की शक्ति वहाँ श्रेष्ठ है, ऐसे ही स्थापना की शक्ति का आवाज बुलंद हो. ಹೇಗೆ ವಿನಾಶದ ಶಕ್ತಿ ಅಲ್ಲಿ ಬಹಳ ಶ್ರೇಷ್ಠವಾಗಿದೆ, ಅದೇ ರೀತಿ ಇಲ್ಲಿ ಸ್ಥಾಪನೆಯ ಶಕ್ತಿನೂ ಕೂಡ ಬಹಳ ಜೋರಾಗಿ ಡಂಗೂರ ಅನ್ನೋದು ನಡೀತಾ ಇದೆ. ವಿನಾಶ ಅವ್ರ ಸ್ಥಾಪನಾ ಸಾತ್ ಸಾತ್ ದೋನೋ ಜಂಡೆ ಲೆಹರಾವೆ. ಬಾಬು ಅವ್ರು ಹೇಳ್ತಾರೆ, ಒಂದ್ ಕಡೆ ವಿನಾಶದ್ದು, ಇನ್ನೊಂದ್ ಕಡೆ ಸ್ಥಾಪನೆದು, ಎರಡೂ ಕೂಡ ಜೊತೆ ಜೊತೆಗೆ ಈ ಎರಡೂ ಬಾವುಟಗಳು ಹಾರಿಸ್ಬೇಕಾಗತ್ತೆ. ಏಕ್ ಸೈನ್ಸ್ ಕಾ ಜೆಂಡಾ और एक साइलेंस का झंडा. ಒಂದು ವಿಜ್ಞಾನದ ಬಾವುಟ, ಇನ್ನೊಂದು ಶಾಂತಿಯ ಬಾವುಟ. साइंस की शक्ति का प्रभाव और साइलेंस की शक्ति का प्रभाव दोनों जब प्रत्यक्ष हो तब कहेंगे प्रत्यक्षता का झंडा लहराना. ಒಂದ್ ಕಡೆ ವಿಜ್ಞಾನದ ಶಕ್ತಿಯ ಪ್ರಭಾವ ಅನ್ನೋದು ಬೀರುತ್ತೆ, ಮತ್ತೊಂದು ಕಡೆ ಶಾಂತಿಯ ಶಕ್ತಿಯ ಪ್ರಭಾವವನ್ನು ಬೀರುತ್ತೆ. ಯಾವಾಗ ಇವೆರಡೂ ಕೂಡ ಪ್ರತ್ಯಕ್ಷ ಆಗುತ್ತೆ ಆಗ ಹೇಳಲಾಗುತ್ತೆ ಪ್ರತ್ಯಕ್ಷತೆಯ ಬಾವುಟ ಅನ್ನೋದು ಹಾರ್ತಾ ಇದೆ. जैसे कोई वीआईपी किसी भी देश में जाते हैं तो उनका स्वागत करने के लिए झंडा लगा लेते हैं ना. ಹೇಗೆ ಯಾವುದಾದ್ರೂ VIP-ಗಳು ಯಾವುದಾದ್ರೂ ಬೇರೆ ದೇಶಕ್ಕೆ ಹೋಗ್ತಾರೆ ಅಂತಂದರೆ ಅವರ ಸ್ವಾಗತದಲ್ಲಿ ವಿಶೇಷವಾಗಿ ಬಾವುಟವನ್ನು ಹಾಕ್ತಾರಲ್ವಾ. अपने देश का भी लगाते हैं और जो आता है उनका देश का भी लगाते हैं. ತಮ್ಮ ದೇಶದ್ದು ಕೂಡ ಬಾವುಟವನ್ನು ಹಾಕ್ತಾರೆ, ಮತ್ತು ವಿದೇಶದಿಂದ ಯಾರು ಬಂದಿದ್ದಾರೆ ಅವರ ದೇಶದ ಬಾವುಟವನ್ನು ಕೂಡ ಹಾಕ್ತಾರೆ. ತೋ ಪರಮಾತ್ಮ ಅವತರಣ್ ಖಾ ಭಿ ಜೆಂಡಾ ಲಹರಾವೆ. ಹಾಗಿರ್ಬೇಕಾದ್ರೆ ಇಲ್ಲಿ ಪರಮಾತ್ಮನ ಅವತರಣೆ ಆಗಿದೆ ಅಂತಂದ್ರೆ ಅವರ ಬಾವುಟವನ್ನು ಕೂಡ ಹಾರಿಸ್ಬೇಕು. ಪರಮಾತ್ಮ ಕಾರ್ಯಕ್ಕಾ ಭಿ ಸ್ವಾಗತ ಕರೆ. ಪರಮಾತ್ಮನ ಕೆಲಸ ಏನು ನಡೀತಾ ಇದೆ ಅದಕ್ಕೂ ಕೂಡ ಸ್ವಾಗತವನ್ನ ಮಾಡಬೇಕು. बाप का झंडा कोने कोने में लहरावे तब कहेंगे विशेष शक्तियों को प्रत्यक्ष किया. ಯಾವಾಗ ಬಾಬೋರ ಬಾವುಟ ಮೂಲೆ ಮೂಲೆಗಳಲ್ಲೂ ಕೂಡ ಹಾರಿಸ್ತಾರೆ ಆಗ ಹೇಳಲಾಗುತ್ತೆ ವಿಶೇಷವಾಗಿ ಶಕ್ತಿಯರ ಪ್ರತ್ಯಕ್ಷತೆ ಅನ್ನೋದು ಆಗ್ತಾ ಇದೆ. ಯ ಗೋಲ್ಡನ್ ಜೂಬ್ಲಿ ಕಾ ವರ್ಷ ಹೇನಾ, ಇದು ಸ್ವರ್ಣಿಮ ಮಹೋತ್ಸವದ ವರ್ಷ ಆಗಿದೆ ತಾನೆ. ಜೋ ಗೋಲ್ಡನ್ ಸಿತಾರಾ ಸಬಿಕೋ ದಿಖಾಯಿದೆ. ಎಲ್ರಿಗೂ ಕೂಡ ಈ ಆತ್ಮದ ನಕ್ಷತ್ರ ಎಲ್ರಿಗೂ ಕೂಡ ಕಾಣಿಸ್ಬೇಕು, ಸ್ವರ್ಣಿಮ ನಕ್ಷತ್ರ. ಕೋಯಿ ವಿಶೇಷ ಸಿತಾರಾ ಆಕಾಶ ಮೇ ದಿಖಾಯಿ ದೇತಾ ಹೈ. ಯಾವುದು ವಿಶೇಷವಾದಂತಹ ತಾರೆ ಆಗಿದೆ ಅದು ಆಕಾಶದಲ್ಲಿ ತೋರಿಸಲಾಗತ್ತೆ. ತೋ ಸಭಿ ಕಾ ಅಟೆನ್ಷನ್ ಉಸ್ ತರಫ್ ಜಾತಾ ಹೈ. ಯಾವಾಗ ಅಲ್ಲಿ ವಿಶೇಷವಾದಂತಹ ನಕ್ಷತ್ರ ಆಕಾಶದಲ್ಲಿದೆ ಅಂತಂದ್ರೆ ಎಲ್ರಿಗೂ ಕೂಡ ಅವರ ಗಮನ ಆ ನಕ್ಷತ್ರದ ಕಡೆಗೆ ಹೋಗುತ್ತೆ. ಯ ಗೋಲ್ಡನ್ ಚಮಕ್ತಾ ಹುವಾ ಸಿತಾರಾ ಸಭಿ ಕಿ ಆಂಖೋ ಮೇ. ಅದೇ ತರಹ ಈ ಒಂದು ಸ್ವರ್ಣಿಮ ಹೊಂಬಣ್ಣದಲ್ಲಿ ಹೊಳಿತಾ ಇರುವಂತಹ ತಾರೆ ಈ ಕಣ್ಣುಗಳಲ್ಲಿ ಬುದ್ಧಿ ಮೇ ದಿಖಾಯಿದೆ. ಈ ಒಂದು ಕಣ್ಣುಗಳಲ್ಲಿ ಹಾಗೂ ಬುದ್ಧಿಯಿಂದ ಕಾಣಿಸ್ಬೇಕು. ಯಹ ಹೇ ಗೋಲ್ಡನ್ ಜೂಬ್ಲಿ ಮನಾನಾ. ಇದಾಗಿದೆ ಸ್ವರ್ಣಿಮ ಮಹೋತ್ಸವವನ್ನು ಆಚರಣೆ ಮಾಡೋದು. ಯ ಸಿತಾರಾ ಪೆಹಲೆ ಕಹಾ ಚಮಕೇಗಾ. ಈ ಒಂದು ತಾರೆ ಮೊಟ್ಟ ಮೊದಲು ಎಲ್ಲಿ ಹೊಳೆಯುತ್ತೆ. ಅಭಿ ವಿದೇಶ್ ಮೇ ಅಚ್ಚಿ ವೃದ್ಧಿ ಹೋ ರಹಿ ಹೈ ಔರ್ ಹೋನಾ ಹಿ ಹೈ. ಈಗಂತೂ ವಿದೇಶದಲ್ಲಿ ಚೆನ್ನಾಗಿ ವೃದ್ಧಿ ಆಗ್ತಾ ಇದೆ ಮತ್ತೆ ಆಗಲೇಬೇಕು. बाप के बिछड़े हुए बच्चे कोने कोने में जो छिपे हुए हैं वह समय प्रमाण संपर्क में आ रहे हैं. ಬಾಬೋರಿಂದ ದೂರ ಆಗಿರುವಂತಹ ಮಕ್ಕಳು ಯಾರು ಮೂಲೆ ಮೂಲೆಯಲ್ಲಿ ಬಚ್ಚಿಟ್ಕೊಂಡಿದ್ದಾರಲ್ಲ ಅವರೆಲ್ಲರೂ ಕೂಡ ಈಗ ಸಮಯಕ್ಕೆ ಪ್ರಮಾಣವಾಗಿ ಎಲ್ಲರೂ ಕೂಡ ಪರಮಾತ್ಮನ ಸಂಪರ್ಕದಲ್ಲಿ ಬರಲೇಬೇಕು. ಸಭಿ ಏಕ್ ದೋ ಸೆ ಸೇವಾ ಮೇ ಉಮಂಗ್ ಉತ್ಸಾಹ ಸೆ ಆಗೆ ಬಡ್ ರಹೆ ಹೈ. ಎಲ್ಲರೂ ಕೂಡ ಸೇವೆಯಲ್ಲಿ ಒಬ್ಬರಿಗಿಂತ ಇನ್ನೊಬ್ರು ಒಲವು ಉತ್ಸಾಹದಿಂದ ಮುಂದೆ ಬರಿತಾ ಇದ್ದಾರೆ. ಹಿಮ್ಮತ್ ಸೆ ಮದದ್ ಬಿ ಬಾಪ್ ಕಿ ಮಿಲ್ ಜಾತಿ ಹೈ.
ಧೈರ್ಯದಿಂದ ಬಾಬೋರ ಸಹಯೋಗನೂ ಕೂಡ ಸಿಕ್ಬಿಡುತ್ತೆ. ನಾಮ್ ಉಮ್ಮೀದ್ ಮೇ ಬಿ ಉಮ್ಮೀದೋಂ ಕೆ ದೀಪಕ್ ಜಗ್ ಜಾತೆ ಹೇ. ಎಲ್ಲಿ ಭರವಸೆ ಇಲ್ಲ ಅಲ್ಲೂ ಕೂಡ ಭರವಸೆಯ ದೀಪಕ ಅನ್ನೋದು ಬೆಳಗ್ಬಿಡುತ್ತೆ. ದುನಿಯಾ ವಾಲೆ ಸೋಚ್ತೆ ಹೇ ಯೆ ಹೋನಾ ತೋ ಅಸಂಭವ್ ಹೇ. ಪ್ರಪಂಚದವರಂತೂ ಯೋಚನೆ ಮಾಡ್ತಾರೆ ಇದಂತೂ ಆಗಕ್ಕೆ ಸಾಧ್ಯ ಇಲ್ಲ, ಬಹುತ್ ಮುಷ್ಕಿಲ್ ಹೇ, ಬಹಳ ಕಷ್ಟ ಇದೆ. और लगन निर्विघ्न बनाकर उड़ते पंछी के समान उड़ाते पहुंचा देती है. ಎಲ್ಲಿ ಸಂಬಂಧ ಇರುತ್ತೆ ಆ ಸಂಬಂಧದ ಕಾರಣ ನಿರ್ವಿಘ್ನರನ್ನಾಗಿ ಮಾಡಿಬಿಡುತ್ತೆ ಆ ಸಂಬಂಧ. ಮತ್ತೆ ನಿರ್ವಿಘ್ನರಾಗಿರುವ ಕಾರಣ ಆ ಒಂದು ಪಕ್ಷಿ ಹಾರ್ತಾ ಹೋಗಿ ತಲುಪಿಬಿಡುತ್ತೆ. ಡಬಲ್ ಉಡಾನ್ ಸೆ ಪಹುಂಚೆ ಹೋನಾ. ತಾವಂತೂ ಡಬಲ್ ಹಾರುವಿಕೆಯಿಂದ ತಲುಪಿದಿರ ತಾನೆ. ಏಕ್ ಪ್ಲೇನ್ ದೂಸರಾ ಬುದ್ಧಿ ಕಾ ವಿಮಾನ್. ಡಬಲ್ ಹಾರುವಿಕೆ ಯಾವುದು? ಈ ಒಂದು ಸ್ಥೂಲವಾದಂತಹ ಏರೋಪ್ಲೇನಿಂದ ಬಂದಿರೋದು, ಇನ್ನೊಂದು ಬುದ್ಧಿಯ ವಿಮಾನದಿಂದ. ಹಿಮ್ಮತ್ ಉಮಂಗ್ ಕೆ ಪಂಖೆ ಜಬ್ ಲಗ್ ಜಾತೆ ಹೇ ತೋ ಜಹಾ ಭಿ ಉಡಾನ್ ಚಾಹೆ ಉಡ್ ಸಕ್ತೆ ಹೇ. ಯಾವಾಗ ಧೈರ್ಯ ಹಾಗೂ ಒಲವು ಇವೆರಡು ರೆಕ್ಕೆಗಳಿತ್ತು ಅಂತಂದ್ರೆ ತಾವು ಎಲ್ಲಿಗೆ ಬೇಕಾದರೂ ಹಾರ್ದು ಹೋಗ್ಬೋದು. बच्चों की हिम्मत पर बाप दादा सदा बच्ची की महिमा करते हैं. ಮಕ್ಕಳ ಧೈರ್ಯವನ್ನು ನೋಡಿ ಬಾಪ್ ದಾದವರು ಸದಾ ಕಾಲ ಮಕ್ಕಳ ಮಹಿಮೆಯನ್ನೇ ಮಾಡ್ತಾರೆ. ಹಿಮ್ಮತ್ ರಖನೆ ಸೆ ಏಕ್ ಸೆ ದೂಸರಾ ದೀಪಕ್ ಜಗ್ತೆ ಮಾಲಾ ತೋ ಬನ್ ಗಯಿ ಹೆನಾ. ಧೈರ್ಯದಿಂದ ಒಂದು ದೀಪದಿಂದ ಮತ್ತೊಂದು ದೀಪವನ್ನು ಬೆಳಗಿಸ್ತಾ ಭಾಗ್ಯ ಅಂತೂ ಬೆಳಗ್ಬಿಡ್ತು ತಾನೆ. मोहब्बत से जो मेहनत करते हैं उसका फल बहुत अच्छा निकलता है. ಯಾರು ಪ್ರೀತಿ ಇರುತ್ತೆ ಅದರಿಂದ ಯಾವ ಪರಿಶ್ರಮ ಅನ್ನೋದನ್ನು ಮಾಡ್ತಾರಲ್ವಾ, ಪ್ರೀತಿಯಿಂದ ಪರಿಶ್ರಮವನ್ನು ಪಡ್ತಾರಲ್ವಾ, ಅದರ ಫಲ ಅನ್ನೋದು ಬಹಳ ಚೆನ್ನಾಗಿ ಬರುತ್ತೆ. ये सभी के सहयोग की विशेषता है. ಇದಾಗಿದೆ ಸರ್ವರ ಸಹಯೋಗದ ವಿಶೇಷತೆ. कोई भी बात हो लेकिन पहले दृढ़ता स्नेह का संगठन चाहिए. ಯಾವುದೇ ಮಾತಿರಲಿ ಮೊಟ್ಟ ಮೊದಲು ದೃಢತೆ ಇರಬೇಕು ಹಾಗೂ ಸ್ನೇಹದ ಸಂಘಟನೆ ಅನ್ನೋದು ಇರಬೇಕು. उससे सफलता प्रत्यक्ष रूप में दिखाई देती है. ಇದರಿಂದ ಸಫಲತೆ ಅನ್ನೋದು ಪ್ರತ್ಯಕ್ಷ ರೂಪದಲ್ಲಿ ಕಾಣಿಸುತ್ತೆ. ದೃಢತಾ ಕಲ್ರಾಟಿ ಜಮೀನ್ ಮೇ ಬಿ ಫಲ್ ಪೈದಾ ಕರ್ ಸಕ್ತಿ ಹೈ. ಎಲ್ಲಿ ದೃಢತೆ ಇದೆ ಅದು ಯಾವುದು ಸಂಪೂರ್ಣವಾಗಿ ಬರಡು ಭೂಮಿಯಾಗಿದೆ, ಆ ಒಂದು ಬರಡು ಭೂಮಿಯಲ್ಲೂ ಕೂಡ ಹಣ್ಣನ್ನು ನಾವು ಬೆಳೆಸ್ಬೋದು. ಎಲ್ಲಿ ದೃಢತೆ ಇರುತ್ತೆ ಅಲ್ಲಿ ಬರಡು ಭೂಮಿಯಲ್ಲೂ ಕೂಡ ನಾವು ಹಣ್ಣನ್ನು ಬೆಳೆಸ್ಬೋದು. ಆಜ್ಕಲ್ ಸೈನ್ಸ್ ವಾಲೆ ರೇತ್ ಮೇ ಬಿ ಫಲ್ ಪೈದಾ ಕರ್ನೆ ಕಾ ಪ್ರಯತ್ನ ಕರ್ ರಹೆ ಹೈ. ಈಗಂತೂ ವಿಜ್ಞಾನದವರು ಈ ಒಂದು ಮರಳುಗಾಡಲ್ಲೂ ಕೂಡ ಹೋಗಿ ಹೂವು ಹಣ್ಣುಗಳನ್ನು ಬೆಳೆಸ್ಲಿಕ್ಕಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತೋ ಸೈಲೆನ್ಸ್ ಕಿ ಶಕ್ತಿ ಕ್ಯಾ ನಹಿ ಕರ್ ಸಕ್ತಿ. ಈಗ ವಿಜ್ಞಾನದವರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತಂದ್ರೆ ಶಾಂತಿಯ ಶಕ್ತಿ ಏನ್ ತಾನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. जिस धरनी को स्नेह का पानी मिलता है वहाँ के फल बड़े भी होते और स्वादिष्ट भी होते हैं. ಯಾವ ಒಂದು ಭೂಮಿಯಲ್ಲಿ ಸ್ನೇಹದ ನೀರು ಸಿಗುತ್ತೆ ಅಲ್ಲಿ ಹಣ್ಣು ಕೂಡ ಬಹಳ ದೊಡ್ಡದಾಗಿರುತ್ತೆ ಮತ್ತೆ ಬಹಳ ಸ್ವಾದಿಷ್ಟವಾಗಿರುತ್ತೆ, ರುಚಿಭರಿತವಾಗಿರುತ್ತೆ. ಜೈಸೆ ಸ್ವರ್ಗ ಮೇ ಬಡೆ ಬಡೆ ಫಲ್ ಔರ್ ಟೇಸ್ಟಿ ಬಿ ಅಚ್ಚೆ ಹೋತೆ ಹೈ. ಹೇಗೆ ಸ್ವರ್ಗದಲ್ಲಿ ಬಹಳ ದೊಡ್ಡ ದೊಡ್ಡ ಹಣ್ಣಿರುತ್ತೆ ಮತ್ತೆ ಬಹಳ ರುಚಿಯಾಗಿರುತ್ತೆ. ವಿದೇಶ್ ಮೇ ಬಡೆ ಫಲ್ ಹೋತೆ ಹೈ ಲೇಕಿನ್ ಟೇಸ್ಟ್ ನಹಿ ಹೋತೆ. ಆದರೆ ವಿದೇಶದಲ್ಲಿ ಏನಾಗುತ್ತಂತೆ ದೊಡ್ಡ ದೊಡ್ಡ ಹಣ್ಣುಗಳಿರುತ್ತೆ ಆದರೆ ಅದರಲ್ಲಿ ರುಚಿನೇ ಇರೋದಿಲ್ಲ. ಫಲ್ ಕಿ ಶಕಲ್ ಬಹುತ್ ಅಚ್ಚಿ ಹೋತಿ ಹೈ ಲೇಕಿನ್ ಟೇಸ್ಟ್ ನಹಿ. ನೋಡಲಿಕ್ಕೆ ಹಣ್ಣು ಬಹಳ ಚೆನ್ನಾಗಿರುತ್ತೆ ಆದರೆ ಅದರಲ್ಲಿ ರುಚಿನೇ ಇರೋದಿಲ್ಲ. ಭಾರತ್ ಕೆ ಫಲ್ ಛೋಟೆ ಹೋತೆ ಲೇಕಿನ್ ಟೇಸ್ಟ್ ಅಚ್ಚಿ ಹೋತಿ ಹೈ. ಭಾರತದ ಹಣ್ಣುಗಳು ಬಹಳ ಚಿಕ್ಕದಾಗಿರುತ್ತೆ ಆದರೆ ಅದರ ರುಚಿ ಚೆನ್ನಾಗಿರುತ್ತೆ. ಫೌಂಡೇಶನ್ ತೋ ಸಬ್ ಯಹಾ ಹಿ ಪಡ್ತಾ ಹೈ. ಬಾಬೋರ್ ಹೇಳ್ತಾರೆ ತಳಪಾಯ ಅಂತೂ ಎಲ್ರದ್ದು ಕೂಡ ಇಲ್ಲಿಂದಾನೇ ಶುರುವಾಗುತ್ತೆ. ಜಿಸ್ ಸೆಂಟರ್ ಪರ್ ಸ್ನೇಹ ಕಾ ಪಾನಿ ಮಿಲ್ತಾ ಹೈ ವ ಸೆಂಟರ್ ಸದಾ ಫಲೀಭೂತ್ ಹೋತಾ ಹೈ. ಯಾವ ಸೇವಾ ಕೇಂದ್ರದಲ್ಲಿ ಸ್ನೇಹದ ನೀರು ಸಿಗುತ್ತಲ್ವಾ ಆ ಒಂದು ಸೆಂಟರ್ನಲ್ಲಿ ಬಹಳ ಹಣ್ಣುಗಳು ಅನ್ನೋದು ಆಗ್ತಾರೆ ಅಂತಂದರೆ ಬಹಳಷ್ಟು ಆತ್ಮಗಳು ಬರ್ತಾರೆ. ಸೇವಾ ಮೇ ಅವ್ರ ಸಾಥಿಯೋ ಮೇ ಬಿ ಸೇವೆಯಲ್ಲೂ ಕೂಡ ಸ್ನೇಹ ಇರುತ್ತೆ ಅಂತಂದರೆ ಜೊತೆಗಾರರಲ್ಲೂ ಕೂಡ ಅಲ್ಲಿ ಸ್ನೇಹ ಇರುತ್ತೆ. ಸ್ವರ್ಗ ಮೇ ಶುದ್ಧ ಪಾನಿ ಶುದ್ಧ ಧರ್ತಿ ಹೋಗಿ.
ಸ್ವರ್ಗದಲ್ಲಿ ಶುದ್ಧವಾದಂತಹ ನೀರು, ಶುದ್ಧವಾದಂತಹ ಭೂಮಿ ಇರುತ್ತೆ. ತಬ್ ಐಸೆ ಫಲ್ ಮಿಲ್ತೆ ಹೈ, ಆಗ ಅಂತಹ ಹಣ್ಣುಗಳು ಸಿಗುತ್ತೆ. ಜಹಾ ಸ್ನೇಹ ವಹಾ ವಾಯುಮಂಡಲ್ ಅರ್ಥಾತ್ ಧರಣಿ ಶ್ರೇಷ್ಠ ಹೋತಿ ಹೈ. ಎಲ್ಲಿ ಸ್ನೇಹ ಇರುತ್ತಲ್ಲ ಅಲ್ಲಿ ವಾಯುಮಂಡಲ, ಅಲ್ಲಿಯ ಭೂಮಿ ಬಹಳ ಶ್ರೇಷ್ಠವಾಗುತ್ತೆ. ವೈಸೆ ಬಿ ಜಬ್ ಕೋಯಿ ಡಿಸ್ಟರ್ಬ್ ಹೋತಾ ಹೈ ತೋ ಕ್ಯಾ ಕಹತೆ ಹೈ. ಈಗ ತಿಳ್ಕೊಳ್ಳಿ, ಯಾರ್ದಾರು ಮನಸ್ಸಿನ ಸ್ಥಿತಿ ಸರಿ ಇಲ್ಲ ಅಂತಂದ್ರೆ ಅವಾಗ ಏನಂತ ಹೇಳ್ತೀರಾ? ಮುझे और कुछ नहीं चाहिए सिर्फ स्नेह चाहिए. ಏನಂತ ಹೇಳ್ತಾರೆ? ನಂಗೆ ಇನ್ನೇನು ಬೇಡ, ಕೇವಲ ಸ್ನೇಹ ಪ್ರೀತಿ ಬೇಕು. ತೋ ಡಿಸ್ಟರ್ಬ್ ಹೋನೆ ಸೆ ಬಚ್ನೆ ಕಾ ಸಾಧನ್ ಬಿ ಸ್ನೇಹಿ ಹೈ ಅಂತಂದ್ರೆ ಯಾವುದು ಈ ಒಂದು ಗೊಂದಲ ಅಥವಾ ಮನಸ್ಸು ಕೆಟ್ಟೋಗಿತ್ತು, ಸರಿ ಇರಲಿಲ್ಲ ಮನಸ್ಸು ಅಂತಂದ್ರೆ ಆ ಒಂದು ಕೆಟ್ಟ ಮನಸ್ಸು ಯಾವ್ದೋಗಿದೆ, ಕೆಟ್ಟೋಗಿದೆ ಮನಸ್ಸು ಅಥವಾ ಬೇಜಾರಾಗಿದೆ ಮನಸ್ಸು, ಅದನ್ನು ಸರಿ ಮಾಡಲಿಕ್ಕಾಗಿ ಅಥವಾ ಬೇಜಾರಿನ ಮನಸ್ಸಿನಿಂದ ಬಚಾವಾಗ್ಲಿಕ್ಕಾಗಿ ಆ ವಿಧಿನೇ ಆಗಿದೆ ಸ್ನೇಹ. बाप दादा को सबसे बड़ी खुशी इस बात की है कि खोए हुए बच्चे फिर से आ गए हैं. ಬಾಪ್ ದಾದಾ ಅವ್ರಿಗಂತೂ ಈ ಮಾತಿನ ಖುಷಿ ಇದೆ, ಯಾರೆಲ್ಲರೂ ಕೂಡ ನನ್ನಿಂದ ದೂರ ಆಗೋಗ್ಬಿಟ್ರಲ್ಲ, ಕಳ್ದೋಗಿದ್ರಲ್ಲ ನನ್ನ ಮಕ್ಕಳು, ಅವರೆಲ್ಲರೂ ಕೂಡ ಈಗ ಮತ್ತೆ ನನಗೆ ಸಿಕ್ಬಿಟ್ಟಿದ್ದಾರೆ. ಅಗರ್ ಆಪ್ ವಹಾ ನಹಿ ಪಹುಂಚ್ತೆ ತೋ ಸೇವಾ ಕೇಸೆ ಹೋತಿ. ಒಂದು ವೇಳೆ ತಾವೇನಾದರೂ ಅಮೇರಿಕಾದಲ್ಲಿ ಹೋಗಲಿಲ್ಲ, ಅಲ್ಲಿ ತಾವು ಜನ್ಮವನ್ನು ಪಡಿಲಿಲ್ಲ ಅಂತಂದರೆ ಸೇವೆ ತಾನೇ ಹೇಗಾಗತ್ತೆ? ಇಸ್ಲಿಯೇ ಬಿಚಡ್ನಾ ಬಿ ಕಲ್ಯಾಣಕಾರಿ ಹೋಗಯ. ಅದಕ್ಕಾಗಿ ತಂದೆಯಿಂದ ದೂರ ಆಗಿದ್ದು ಕೂಡ ಒಳ್ಳೆಯದಾಯಿತು, ಕಲ್ಯಾಣಕಾರಿ ಆಗೋಯ್ತು. ಅವ್ರ ಮಿಲ್ನಾ ತೋ ಹೇ ಹಿ ಕಲ್ಯಾಣಕಾರಿ, ಮತ್ತೆ ತಂದೆಯನ್ನ ಮತ್ತೆ ಮಿಲ್ನಾ ಮಾಡೋದಂತೂ ಅದಂತೂ ಕಲ್ಯಾಣಕಾರಿನೇ ಆಗಿದೆ. ಅಪ್ನೆ ಅಪ್ನೆ ಸ್ಥಾನ್ ಪರ್ ಸಬ್ ಅಚ್ಚೆ ಉಮಂಗ್ ಸೆ ಆಗೆ ಬಡ್ ರಹೇ ಹೈ. ಎಲ್ಲರೂ ಕೂಡ ತಮ್ಮ ತಮ್ಮದೇ ಆದಂತಹ ಸ್ಥಾನಗಳಲ್ಲಿ ಬಹಳ ಒಲವಿನಿಂದ ಮುಂದೆವರಿತಾ ಇದ್ದೀರಾ. और सभी के अंदर एक लक्ष्य है कि बाप दादा की जो एक ही आश है कि सर्व आत्माओं को अनाथ से सनाथ बना दे, ये आश हम पूर्ण करें. ಮತ್ತೆ ಎಲ್ಲರ ಒಳಗಡೆ ಇದೇ ಒಂದು ಗುರಿ ಇದೆ, ಆಂತರಿಕವಾದಂತಹ ಗುರಿ ಇದೆ. ಬಾಬ್ದಾದವರು ನಮ್ಮ ಮೇಲೆ ಏನು ಆಸೆಯನ್ನು ಇಟ್ಕೊಂಡಿದ್ದಾರೆ, ಸರ್ವ ಅನಾಥ ಆತ್ಮರನ್ನ ಸನಾಥರನ್ನಾಗಿ ಮಾಡಬೇಕು. ಇದೊಂದು ಆಸೆ ಬಾಬ್ದಾದವರ ಆಸೆಯನ್ನು ಪೂರ್ಣ ಮಾಡಬೇಕು ಅಂತ. ಸಭೀನೆ ಮಿಲ್ಕರ್ ಜೋ ಶಾಂತಿ ಕೆ ಲಿಯೇ ವಿಶೇಷ ಪ್ರೋಗ್ರಾಮ್ ಬನಾಯಾ ಹೈ ವ ಬಿ ಅಚ್ಚಾ ಹೈ. ಬಾಬೋರ್ ಹೇಳ್ತಾರೆ, ತಾವೆಲ್ಲರೂ ಕೂಡ ಸೇರಿ ಶಾಂತಿಗಾಗಿ ಯಾವುದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ ಅದು ಬಹಳ ಚೆನ್ನಾಗಿದೆ. कम से कम सभी को थोड़ा साइलेंस में रहने का अभ्यास कराने की निमित्त तो बन जाएंगे. ಕಡಿಮೆ ಅಂದರೆ ಕಡಿಮೆ ಪಕ್ಷ ಎಲ್ಲರನ್ನು ಕೂಡ ಸ್ವಲ್ಪ ಸಮಯಕ್ಕಾದರೂ ಆಗಲಿ ಶಾಂತಿಯಲ್ಲಿ ಕೂತಿರುವಂತಹ ಅಭ್ಯಾಸವನ್ನು ಮಾಡಿಸ್ಲಿಕ್ಕೆ ತಾವು ನಿಮಿತ್ತರಂತೂ ಆಗ್ತೀರಾ. अगर कोई सही रीति से 1 मिनट भी साइलेंस का अनुभव करे तो वह 1 मिनट की साइलेंस का अनुभव बार बार उनको स्वतः ही खींचता रहेगा. ಬಾಬೋರ್ ಹೇಳ್ತಾರೆ, ಒಂದು ವೇಳೆ ತಾವೆಲ್ಲರೂ ಕೂಡ ಸರಿಯಾದಂತಹ ರೀತಿಯಿಂದ 1 ನಿಮಿಷ ಏನಾದರೂ ಶಾಂತಿಯ ಅನುಭವನ ಮಾಡಿಬಿಟ್ರೆ ಆ 1 ನಿಮಿಷದ ಶಾಂತಿಯ ಅನುಭವ ಮತ್ತೆ ಮತ್ತೆ ಅದು ತನ್ನ ಕಡೆಗೆ ಆಕರ್ಷಣೆಯನ್ನು ಮಾಡ್ತಾನೆ ಇರುತ್ತೆ. ಕ್ಯೂಂಕಿ ಸಭಿಕೋ ಶಾಂತಿ ಚಾಹಿಯೆ, ಯಾಕೆ ಅಂತಂದರೆ ಈಗಂತೂ ಎಲ್ರಿಗೂ ಕೂಡ ಶಾಂತಿ ಬೇಕು. ಲೇಕಿನ್ ವಿಧಿ ನಹಿ ಆತಿ ಹೈ, ಆದರೆ ಅದರ ವಿಧಿ ಗೊತ್ತಿಲ್ಲ. ಸಂಘ ನಹಿ ಮಿಲ್ತಾ, ಯಾಕೆಂದರೆ ಜೊತೆ ಸಂಘ ಆ ಥರದ್ದು ಸಿಗೋದಿಲ್ಲ. जबकि शांति प्रिय सब आत्माएं हैं तो ऐसी आत्माओं को शांति की अनुभूति होने से स्वतः ही आकर्षित होते रहेंगे. ಈಗಂತೂ ಶಾಂತಿ ಎಲ್ರಿಗೂ ಕೂಡ ಪ್ರಿಯರು, ಎಲ್ರಿಗೂ ಕೂಡ ಪ್ರಿಯ. ಎಲ್ಲ ಆತ್ಮಗಳು ಕೂಡ ಶಾಂತಿ ಪ್ರಿಯರು. ಹಾಗಿರ್ಬೇಕಾದ್ರೆ ತಾವಾತ್ಮಗಳು ಏನಾದ್ರು ಒಂದು ಕ್ಷಣಕ್ಕೆ ಏನಾದರೂ ಶಾಂತಿಯ ಅನುಭವನ ಮಾಡಿಸ್ಬಿಟ್ರೆ ಎಲ್ಲರೂ ಕೂಡ ಸ್ವತಃವಾಗಿ ಆಕರ್ಷಣೆ ಆಗೋಗ್ಬಿಡ್ತಾರೆ. ಹರ್ ಸ್ಥಾನ್ ಪರ್ अपने अपने विशेष कार्य करने वाले अच्छे निमित्त बनी हुई ಶ್ರೇಷ್ಠ ಆತ್ಮಾಯೇ हैं. ಬಾಬೋರ್ ಹೇಳ್ತಾರೆ, ಶ್ರೇಷ್ಠ ಆತ್ಮಗಳು ತಮ್ಮ ತಮ್ಮ ಸ್ಥಾನಗಳಲ್ಲಿ ತಮ್ಮದೇ ಆದಂತಹ ರೀತಿಯಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಿಮಿತ್ತರಾಗಿದ್ದೀರಾ. ತೋ ಕಮಾಲ್ ಕರ್ನಾ ಕೋಯಿ ಬಡಿ ಬಾತ್ ನಹಿ ಹೈ, ಅದಕ್ಕಾಗಿ ಚಮತ್ಕಾರ ಮಾಡೋದೇನು ದೊಡ್ಡ ಮಾತಲ್ಲ. ಆವಾಜ್ ಫೈಲಾನೆ ಕಾ ಸಾಧನ್ ಹೈ ಹಿ ಆಜ್ಕಲ್ ಕಿ ವಿಶೇಷ ಆತ್ಮಾಯೇ. ಈಗಿನ ಕಾಲದ ವಿಶೇಷ ಆತ್ಮಗಳು ಯಾರಾಗಿದ್ದಾರೆ,
ಇವರೇ ಬ್ರಹ್ಮಕುಮಾರಿಯರ ಹೆಸರನ್ನ ಬೆಳಗಿಸೋದು ಅಥವಾ ಹಬ್ಬೋದು, ಹೆಸರುವಾಸಿಗಳನ್ನಾಗಿ ಮಾಡೋದು. जितना कोई विशेष आत्मा ये संपर्क में आती है तो उनके संपर्क से अनेक आत्माओं का कल्याण होता है. ಎಷ್ಟು ವಿಶೇಷ ಆತ್ಮಗಳು ಯಾರಾದರೂ ಸಂಪರ್ಕದಲ್ಲಿ ಬರ್ತಾರೆ ಅಂತಂದರೆ ಅವರ ಸಂಪರ್ಕದಲ್ಲಿ ಬರುವಂತಹ ಆತ್ಮಗಳ ಕಲ್ಯಾಣ ಅಂತೂ ಆಗೇ ಹೋಗುತ್ತೆ. एक VIP द्वारा अनेक साधारण आत्माओं का कल्याण हो जाता है. ಒಂದೇ ಒಂದು VIP ಆತ್ಮದ ಮೂಲಕ ಅನೇಕ ಸಾಧಾರಣ ಆತ್ಮಗಳ ಕಲ್ಯಾಣ ಆಗುತ್ತೆ. ಬಾಕಿ ಸಮೀಪ ಸಂಬಂಧ ಮೇ ತೋ ನಹಿ ಆಯಂಗೆ, ಆದರೆ ಸಮೀಪ ಸಂಬಂಧದಲ್ಲಂತೂ ಬರೋದಿಲ್ಲ. अपने धर्म में अपने पार्ट में उन्हों को विशेषता का कोई ना कोई फल मिल जाता है. ಆದರೆ ಬ್ರಾಹ್ಮಣರ ಸಂಬಂಧದಲ್ಲಂತೂ ಬರೋದಿಲ್ಲ, ಆದರೆ ಸಂಬಂಧದ ಸಂಪರ್ಕದಲ್ಲಿ ಬರ್ತಾರೆ. ಅದಕ್ಕಾಗಿ ತಮ್ಮದೇ ಆದಂತಹ ಧರ್ಮದಲ್ಲಿ ತಮ್ಮದೇ ಆದಂತಹ ಪಾತ್ರದಲ್ಲಿ ಯಾವುದಾದ್ರೂ ಒಂದಲ್ಲ ಒಂದು ವಿಶೇಷವಾದಂಥ ಫಲ ಅಂತೂ ಅವ್ರಿಗೆ ಸಿಗುತ್ತೆ. ಬಾಪ್ ಕೋ ಪಸಂದ್ ಸಾಧಾರಣ ಹಿ ಹೈ. ಬಾಬೋರ್ಗಂತೂ ಸಾಧಾರಣರೇ ಇಷ್ಟ ಪ್ರಿಯರು. ಸಮಯ ಭಿ ವ ದೇ ಸಕ್ತೆ ಹೈ, ಅವರು ಸಮಯವನ್ನು ಕೂಡ ಕೊಡ್ಲಿಕ್ಕೆ ಸಾಧ್ಯ. ಉನ್ಹೋಂಕೋ ತೋ ಸಮಯ ಹಿ ನಹಿ ಹೈ, ಅವ್ರಿಗಂತೂ ಸಮಯನೇ ಇಲ್ಲ. ಲೇಕಿನ್ ವ ನಿಮಿತ್ ಬಂತೆ ಹೈ ತೋ ಫಾಯ್ದಾ ಉನ್ಕೋ ಹೋ ಜಾತಾ ಹೈ. ಬಾಬು ಅವ್ರು ಹೇಳ್ತಾರೆ ಅವರು ನಿಮಿತ್ತರಾಗ್ತಾರಲ್ವಾ, ನಿಮಿತ್ತರಾಗಿರುವ ಕಾರಣ ಅವ್ರಿಗಂತೂ ಲಾಭ ಅನ್ನೋದು ಸಿಕ್ಬಿಡುತ್ತೆ. ಅಚ್ಚಾ, ಪಾರ್ಟಿಗಳ ಜೊತೆ ಸದಾ ಅಮರ್ ಭವ್ ಕಿ ವರದಾನಿ ಆತ್ಮಾಯೇ ಹೈ. ಸದಾ ಅಮರ ಭವದ ವರದಾನಿ ಆತ್ಮಗಳಾಗಿದ್ದೀರಾ. ಐಸಾ ಅನುಭವ ಕರ್ತೆ ಹೋ, ಹೀಗೆ ಅನುಭವನ ಮಾಡ್ತೀರಾ. ಸದಾ ವರದಾನೋ ಸೆ ಪಲ್ತೆ ಹುಯೇ ಆಗೆ ಬಡ್ ರಹೆ ಹೋ. ಸದಾ ಕಾಲ ವರದಾನಗಳಿಂದ ಫಲವನ್ನು ಅನುಭವ ಮಾಡ್ತಾ ಮುಂದೆ ಹೋಗ್ತಾ ಇದ್ದೀರಾ. जिनका बाप से अटूट स्नेह है वह अमर भव के वरदानी है, सदा ಬೇಫಿಕರ್ ಬಾದ್ಶಾ है. ಯಾರಿಗೆ ತಂದೆಯ ಜೊತೆ ಮುರಿದೇ ಇರುವಂತಹ ಸ್ನೇಹ ಇದೆಯಲ್ಲ ಅವ್ರಿಗೆ ಅಮರ ಭವದ ವರದಾನ ಇದೆ, ಮತ್ತೆ ಸದಾಕಾಲ ನಿಶ್ಚಿಂತ ಚಕ್ರವರ್ತಿಗಳು ಆಗಿರ್ತಾರೆ. ಕಿಸಿ ಭಿ ಕಾರ್ಯಕ್ಕೆ ನಿಮಿತ್ತ ಬಂತೆ ತೋ ಬೇಫಿಕರ್ ರಹನಾ ಯಹಿ ವಿಶೇಷತಾ ಹೈ. ಯಾವ್ದಾದ್ರು ಒಂದು ಕಾರ್ಯಕ್ಕೆ ಅವರು ನಿಮಿತ್ತರಾಗ್ತಾರೆ ಅಂತಂದ್ರೆ ಅದರಲ್ಲಿ ನಿಶ್ಚಿಂತರಾಗೋದಿದೆಯಲ್ಲ, ಇದೇ ಆಗಿದೆ ಅವರ ವಿಶೇಷತೆ. ಜೈಸೆ ಬಾಪ್ ನಿಮಿತ್ ತೋ ಬಂತಾ ಹೆನಾ, ಹೇಗೆ ತಂದೆ ಅಂತೂ ನಿಮಿತ್ತರಾಗ್ತಾರಲ್ವಾ. ಲೇಕಿನ್ ನಿಮಿತ್ ಬಂತೆ ಬಿ ನ್ಯಾರಾ ಹೇ ಇಸ್ಲಿಯೇ ಬೇಫಿಕರ್ ಹೇ. ನಿಮಿತ್ತರಾದರೂ ಕೂಡ ಭಿನ್ನರಾಗಿದ್ದಾರೆ, ಅದಕ್ಕಾಗಿ ಅವರು ನಿಶ್ಚಿಂತರಾಗಿದ್ದಾರೆ. ಐಸೆ ಫಾಲೋ ಫಾದರ್, ಇದೇ ರೀತಿ ತಾವು ತಂದೆಯನ್ನ ಅನುಕರಣೆ ಮಾಡಿ. ಸದಾ ಸ್ನೇಹ ಕಿ ಸೇಫ್ಟಿ ಸೆ ಆಗೆ ಬಡ್ತೆ ಚಲೋ. ಸದಾ ಕಾಲ ಸ್ನೇಹದ ಸುರಕ್ಷತೆಯಿಂದ ಮುಂದೆ ಹೋಗ್ತಾ ಇರಿ. ಸ್ನೇಹ ಕೆ ಆಧಾರ್ ಪರ್ ಬಾಪ್ ಸದಾ ಸೇಫ್ ಕರ್ ಆಗೆ ಉಡಾಕೆ ಲೇ ಜಾಯೇಗಾ. ಯಾವಾಗ ಸ್ನೇಹದ ಆಧಾರದ ಮೇಲೆ ತಂದೆಯ ಮಕ್ಕಳಾಗ್ತೀವಿ ಆಗ ತಂದೆ ನಮ್ಮ ಸುರಕ್ಷಿತರನ್ನಾಗಿ ಮಾಡಿ ನಮ್ಮನ್ನು ಹಾರಿಸ್ತಾ ಹೋಗ್ತಾರೆ. ಯ ಬಿ ಅಟಲ್ ನಿಶ್ಚಯ ಹೇನಾ, ಇದು ಕೂಡ ಅಟಲವಾದಂತಹ ನಿಶ್ಚಯ ಇದೆ ತಾನೇ ನಿಮಗೆ. ಸ್ನೇಹ ಕಾ ರೂಹಾನಿ ಸಂಬಂಧ ಜುಟ್ ಗಯ. ಸ್ನೇಹದ ಆತ್ಮಿಕವಾದಂತಹ ಸಂಬಂಧ ಅನ್ನೋದು ಬೆಳೆದ್ಬಿಡ್ತು. ಇಸಿ ರೂಹಾನಿ ಸಂಬಂಧ ಸೆ ಕಿತನಾ ಏಕ್ ದೋ ಕೋ ಪ್ರೀ ಹೋ ಗಯೆ. ಈ ಒಂದು ಆತ್ಮಿಕ ಸಂಬಂಧದಿಂದ ಒಬ್ರು ಇನ್ನೊಬ್ಬರ ಜೊತೆ ಎಷ್ಟು ಪ್ರಿಯರಾಗೋಗ್ಬಿಟ್ರಿ. बाप दादा ने आत्माओं को एक शब्द की बहुत सहज बात बताई है. ಬಾಪ್ ದಾದಾ ಅವರಂತೂ ಮಾತೆಯರಿಗೆ ಒಂದು ಶಬ್ದದ ಬಹಳ ಸಹಜವಾದ ಮಾತನ್ನ ಬಾಬು ಅವರು ಹೇಳಿದ್ದಾರೆ. ಏಕ್ ಶಬ್ದ ಯಾದ್ ಕರು. ಬಾಬು ಅವ್ರು ಹೇಳ್ತಾರೆ ಒಂದೇ ಒಂದು ಶಬ್ದ ನೆನಪಿಟ್ಕೊಳ್ಳಿ, ಮೇರಾ ಬಾಬಾ ಬಸ್. ನನ್ನ ಬಾಬಾ ಅಷ್ಟೇ. ಮೇರಾ ಬಾಬಾ ಕಹಾ ಅವ್ರ ಸಬ್ ಖಜಾನೆ ಮಿಲ್ ಗಯೆ. ನನ್ನ ಬಾಬಾ ಅಂತ ಹೇಳಿದ್ರಿ ಸರ್ವ ಖಜಾನೆಗಳು ಕೂಡ ಸಿಕ್ಬಿಡ್ತು. ಯ ಬಾಬಾ ಶಬ್ದ ಹಿ ಚಾಬಿ ಹೇ ಖಜಾನೋಂ ಕಿ. ಈ ಒಂದು ಬಾಬಾ ಅನ್ನುವಂತಹ ಶಬ್ದ ಏನಿದೆ ಇದು ಸರ್ವ ಖಜಾನೆಗಳಿಗೆ ಬೀಗದ ಕೈಯಾಗಿದೆ. ಮಾತಾಂಕೋ ಚಾಬಿಯಾ ಸಂಭಾಲನಾ ಅಚ್ಚಾ ಆತಾ ಹೇನಾ. ಮಾತೆಯರಿಗೆ ಈ ಒಂದು ಬೀಗದ ಕೈಯನ್ನ ಜೋಪಾನವಾಗಿ ಇಟ್ಕೊಳ್ಳೋಕ್ಕೆ ಚೆನ್ನಾಗಿ ಬರುತ್ತೆ ತಾನೆ. ಯಾವುದು ಬೀಗದ ಕೈ? ನನ್ನ ಬಾಬಾ. ತೋ ಬಾಪ್ ದಾದಾನೇ ಬಿ ಚಾಬಿ ದಿ ಹೇ. ಅದಕ್ಕಾಗಿ ಬಾಪ್ ದಾದವರು ಕೂಡ ಬೀಗದ ಕೈಯನ್ನ ಕೊಟ್ಟಿದ್ದಾರೆ. ಜೋ ಖಜಾನಾ ಚಾಹೆ ವ ಮಿಲ್ ಸಕ್ತಾ ಹೇ.
ಯಾವ ಖಜಾನೆ ಬೇಕೋ ಅದು ನಿಮಗೆ ಸಿಗುತ್ತೆ. ಏಕ್ ಖಜಾನೆ ಕಿ ಚಾಬಿ ನಹಿ ಹೈ, ಸಬಿ ಖಜಾನೋ ಕಿ ಚಾಬಿ ಹೈ. ಬಾಬಾ ಅವ್ರು ಹೇಳ್ತಾರೆ, ಒಂದು ಖಜಾನೆಯ ಬೀಗದ ಕೈ ಕೊಟ್ಟಿಲ್ಲ, ಎಲ್ಲಾ ಖಜಾನೆಗಳ ಬೀಗದ ಕೈಯನ್ನ ಕೊಟ್ಟಿದ್ದಾರೆ. ಯಾವ್ದದು? ಮೇರಾ ಬಾಬಾ. ಬಸ್ बाबा बाबा कहते रहो तो अभी भी बालक सो मालिक और भविष्य में भी मालिक. ಬಾಬಾ ಅವ್ರು ಹೇಳ್ತಾರೆ, ಕೇವಲ ಬಾಬಾ ಬಾಬಾ ಅಂತ ಹೇಳ್ತಾ ಇದ್ರೆ ಈಗಲೂ ಕೂಡ ಬಾಲಕರಿಂದ ಮಾಲೀಕರಾಗ್ತೀರಾ, ಮತ್ತೆ ಭವಿಷ್ಯದಲ್ಲೂ ಕೂಡ ತಾವು ಮಾಲೀಕರಾಗೋಗ್ಬಿಡ್ತೀರಾ. ಸದಾ ಇಸಿ ಖುಷಿ ಮೇ ನಾಚ್ತೇ ರಹೋ. ಅಚ್ಚಾ, ಸದಾ ಕಾಲ ಇದೇ ಒಂದು ಖುಷಿಯಲ್ಲಿ ನೃತ್ಯ ಮಾಡ್ತಾ ಇರಿ, ಒಳ್ಳೇದು. ವರದಾನ. निश्चय की अखंड रेखा द्वारा नंबर 1 भाग्य बनाने वाले विजय के तिलकदारी भव. ನಿಶ್ಚಯದ ಅಖಂಡ ರೇಖೆಯ ಮೂಲಕ ಮೊಟ್ಟ ಮೊದಲನೇ ನಂಬರ್ 1 ಭಾಗ್ಯವನ್ನಾಗಿ ಮಾಡಿಕೊಳ್ಳುವಂತಹ ವಿಜಯದ ತಿಲಕದಾರಿಗಳಾಗಿ. ನಿಶ್ಚಯದ ಅಖಂಡವಾದಂತಹ ರೇಖೆಯ ಮೂಲಕ ನಂಬರ್ 1 ಭಾಗ್ಯವನ್ನ ಮಾಡಿಕೊಳ್ಳುವಂತಹ ವಿಜಯದ ತಿಲಕದಾರಿಗಳಾಗಿ. ಜೋ ನಿಶ್ಚಯ ಬುದ್ಧಿ ಬಚ್ಚೆ ಹೈ ವ ಕಭಿ ಕೈಸೆ ವ ಐಸೆ ಕೆ ವಿಸ್ತಾರ ಮೇ ನಹಿ ಜಾತೆ. ಯಾರು ನಿಶ್ಚಯ ಬುದ್ಧಿ ಮಕ್ಕಳಾಗಿದ್ದಾರೆ ಅವರು ಕೆಲವೊಂದ್ಸತಿ ಹೀಗೆ ಕೆಲವೊಂದ್ಸತಿ ಹಾಗೆ ಈ ಒಂದು ವಿಸ್ತಾರದಲ್ಲಿ ಹೋಗೋದಿಲ್ಲ. उनके निश्चय की अटूट रेखा अन्य आत्मों को भी स्पष्ट दिखाई देती है. ಅವರ ನಿಶ್ಚಯದ ಮುರಿದೇ ಇರುವಂತಹ ರೇಖೆ ಅನ್ಯಾತ್ಮರಿಗೂ ಕೂಡ ಸ್ಪಷ್ಟವಾಗಿ ಕಾಣಿಸುತ್ತೆ. उनके निश्चय के रेखा की लाइन बीच बीच में खंडित नहीं होती. ಅವರ ನಿಶ್ಚಯದ ರೇಖೆಯ ಗೆರೆ ಮಧ್ಯ ಮಧ್ಯದಲ್ಲಿ ತುಂಡಾಗೋದಿಲ್ಲ. ऐसी रेखा वाले के मस्तक में अर्थात स्मृति में सदा विजय का तिलक नजर आएगा. ಇಂತಹವರ ರೇಖೆಯ ಮಸ್ತಕದಲ್ಲಿ ಅರ್ಥಾತ್ ಅವರ ಸ್ಮೃತಿಯಲ್ಲಿ ಸದಾ ಕಾಲ ವಿಜಯದ ದೃಶ್ಯ ಕಾಣಿಸ್ತಾ ಇರುತ್ತೆ, ವಿಜಯದ ತಿಲಕದ ದೃಶ್ಯ ಕಾಣಿಸ್ತಾ ಇರುತ್ತೆ. वे जन्मते ही सेवा की जिम्मेवारी के अधिकारी होंगे. ಅವರು ಜನ್ಮತಃ ಸೇವೆಯ ಜವಾಬ್ದಾರಿಯ ಕಿರೀಟಧಾರಿಗಳಾಗಿರ್ತಾರೆ. ಸದಾ ಜ್ಞಾನ ರತ್ನೋ ಸೆ ಖೇಲ್ನೆ ವಾಲೆ ಹೋಂಗೆ. ಸದಾ ಕಾಲ ಜ್ಞಾನ ರತ್ನಗಳಲ್ಲಿ ಆಟಾಡುವಂಥವರಾಗಿರ್ತಾರೆ. ಸದಾ ಯಾದ್ और खुशी के झूले में झूलते हुए ಜೀವನ್ ಬನಾನೆ ವಾಲೆ ಹೊಂಗೆ. ಸದಾ ಕಾಲ ನೆನಪು ಹಾಗೂ ಖುಷಿಯ ಉಯ್ಯಾಲೆಯಲ್ಲಿ ತೂಗಿ ಜೀವನವನ್ನ ಮಾಡಿಕೊಳ್ಳುವಂಥವರಾಗಿರ್ತಾರೆ. ಯಹಿ ಹೇ ನಂಬರ್ 1 ಭಾಗ್ಯ ಕಿ ರೇಖಾ. ಇದಾಗಿದೆ ನಂಬರ್ 1 ಭಾಗ್ಯದ ರೇಖೆ. ಯಾರು ನಿಶ್ಚಯ ಬುದ್ಧಿ ಮಕ್ಕಳಾಗಿರ್ತಾರೆ ಅವ್ರು ಎಂದಿಗೂ ಕೂಡ ಒಂದ್ಸತಿ ಈ ಥರ ಒಂದ್ಸತಿ ಆ ಥರ ವಿಸ್ತಾರದಲ್ಲಿ ಎಂದಿಗೂ ಕೂಡ ಅವರು ಹೋಗೋದಿಲ್ಲ. ಅವರ ನಿಶ್ಚಯ ಅನ್ನೋದು ಮುರಿದೇ ಇರುವಂತಹ ನಿಶ್ಚಯ ಆಗಿರುತ್ತೆ. ಅದಕ್ಕಾಗಿ ಈ ಒಂದು ಮುರಿದೇ ಇರುವಂತಹ ನಿಶ್ಚಯ ಬೇರೆ ಆತ್ಮಗಳಿಗೂ ಕೂಡ ಇದು ಸ್ಪಷ್ಟವಾಗಿ ಕಾಣಿಸುತ್ತೆ. ಈ ಒಂದು ನಿಶ್ಚಯದ ರೇಖೆಯ ಗೆರೆ ಮಧ್ಯ ಮಧ್ಯದಲ್ಲಿ ಎಂದಿಗೂ ಕೂಡ ಅವ್ರದ್ದು ತುಂಡಾಗಲ್ಲ. ಹೀಗೆ ಯಾರ್ದು ನಿಶ್ಚಯದ ರೇಖೆ ಇರುತ್ತೆ ಅವರ ಮಸ್ತಕದಲ್ಲಿ ಹಾಗೂ ಸ್ಮೃತಿಯಲ್ಲಿ ಸದಾ ಕಾಲ ವಿಜಯದ ತಿಲಕ ಅನ್ನೋದು ಕಾಣಿಸ್ತಾ ಇರುತ್ತೆ. ಅಂತಹ ಆತ್ಮಗಳು ಜನ್ಮತಃ ಸೇವೆಯ ಜವಾಬ್ದಾರಿಯ ಕಿರೀಟವನ್ನು ಹೊಂದಿರ್ತಾರೆ. ಸದಾ ಜ್ಞಾನ ರತ್ನಗಳಲ್ಲೇ ಆಡ್ತಾ ಇರ್ತಾರೆ. ಸದಾ ನೆನಪು ಹಾಗೂ ಖುಷಿಯ ಉಯ್ಯಾಲೆಯಲ್ಲಿ ತೂಗ್ತಾ ಇರ್ತಾರೆ. ಇದರಿಂದನೇ ಅವರ ಜೀವನವನ್ನು ಅವರು ಕಳೀತಾರೆ. ಇದಾಗಿದೆ ನಂಬರ್ 1 ಭಾಗ್ಯದ ರೇಖೆ. ಸ್ಲೋಗನ್. बुद्धि रूपी कंप्यूटर में फुल स्टॉप की मात्रा आना माना प्रसन्नचित रहना. ಬುದ್ಧಿ ರೂಪಿ ಕಂಪ್ಯೂಟರ್ನಲ್ಲಿ ಪೂರ್ಣ ವಿರಾಮವನ್ನು ಹಾಕೋದು ಅಂತಂದರೆ ಪ್ರಸನ್ನ ಚಿತ್ತರಾಗುವಂಥದ್ದು. ಬುದ್ಧಿ ರೂಪಿ ಕಂಪ್ಯೂಟ್ರು ಏನೋ ಸಂಕಲ್ಪಗಳು ನಡೀತಾ ಇರುತ್ತಲ್ಲ ಅದಕ್ಕೆ ಪೂರ್ಣ ವಿರಾಮವನ್ನು ಹಾಕೋದು ಅಂತಂದ್ರೇ ಅರ್ಥ ಪ್ರಸನ್ನ ಚಿತ್ತರಾಗೋದು. ಅಚ್ಚಾ, ಓಂ ಶಾಂತಿ.